ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ನಿಮಗೊಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ. ಅದು ಎಸ್ಪೆಷಲಿ ಮಾವಿನಕಾಯಿಂದ ಮಾಡೋವಂಥ ರೆಸಿಪಿ. ಹುಳಿ ಆಗಿರೋ ಮಾವಿನಕಾಯಿ ಈಗಂತೂ ಸೀಸನ್ ಸಿಗ್ತಾ ಇದೆ. ಈ ಹುಳಿ ಮಾವಿನಕಾಯಿ ಬಳಸ್ಕೊಂಡು ಒಂದೊಳ್ಳೆ ಮಾವಿನಕಾಯಿ ಭರ್ತಾ ರೆಸಿಪಿ ತೋರಿಸ್ತೀನಿ. ನಮ್ಮ ಉಡುಪಿ ಮಂಗಳೂರು ಕಡೆಯಲ್ಲಿ ಈ ರೆಸಿಪಿ ಮಸ್ಟ್ ಆ್ಯಂಡ್ ಶುಡ್ ಮಾಡೇ ಮಾಡ್ತಾರೆ ಫಂಕ್ಷನ್ಗಳಲ್ಲಿ. ನಾನಿಲ್ಲಿ ಮಾವಿನಕಾಯಿ ಭರ್ತಾ ಮಾಡೋಕ್ಕೆ ನಾನಿಲ್ಲಿ 3 ಮಾವಿನಕಾಯಿನ ಈ ಥರ ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನು ಈ ಥರ ಚಿಕ್ಕದಾಗಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಹುಳಿ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ ನೋಡಿಕೊಂಡು ಉಪ್ಪು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಂತರ ಒಂದು 10 ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಮಿಕ್ಸಿಲಿ ಹಾಕಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇದು ಇಂಗು ನಾನು ಮುದ್ದೆ ಹಿಂಗು ಮಾಡಿ ಕಲಸಿಟ್ಕೊಂಡಿದ್ದೀನಿ. ಪೌಡ್ರ್ ಹಿಂಗು ಕೂಡ ನೀವು ಬಳಸ್ಬೋದು. ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, 1 ಟೀ ಸ್ಪೂನಷ್ಟು ಸಾಸಿವೆ, ಒಂದೇ ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇಷ್ಟೇ ಬೇಕಾಗೋದು ಈ ಮಾವಿನಕಾಯಿ ಭರ್ತಾ ಮಾಡೋಕ್ಕೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ಪಾತ್ರೆ ತೊಗೊಂಡು ಹೋಳು ಮಾಡ್ಕೊಂಡಿರುವಂಥ ಮಾವಿನಕಾಯಿನ ಅದಕ್ಕೆ ಹಾಕ್ಕೊಂಡು 1 ಲೋಟದಷ್ಟು ಚಿಕ್ಕ ಲೋಟದಷ್ಟು ನೀರು ಹಾಕ್ಕೊಂಡು 1 ರಿಂದ 2 ವಿಷಲು ಕುಕ್ಕರ್ನ ಕೂಗಿಸ್ಕೋಬೇಕು. ಅಷ್ಟರಲ್ಲೇ ಮಾವಿನಕಾಯಿ ಬೇಗ ಬೆಂದ್ಬಿಡುತ್ತೆ. 1-2 ವಿಷಲ್ ಕೂಗಿಸ್ಕೊಂಡಿದ್ದು ನೋಡಿ, ತಣ್ಣಗಾಗಿದೆ ನೋಡಿ. ಆಲ್ರೆಡಿ ಮಾವಿನಕಾಯಿ ಎಲ್ಲ ಮ್ಯಾಶ್ ಆಗಿಬಿಟ್ಟಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ನೀವು ಕಿವುಚ್ಕೊಂಡ್ರೆ ಆಗುತ್ತೆ. ಮ್ಯಾಶರಲ್ಲಿ ಬೇಕಂದ್ರೂ ಕಿವುಚ್ಕೋಬೋದು, ಯಾಕೆಂದರೆ ಮಾವಿನಕಾಯಿ ಅಲ್ವಾ ಬೇಗ ಬೆಂದ್ಬಿಡುತ್ತೆ, ನಿಮಗೆ ಮ್ಯಾಶರ್ ಅವಶ್ಯಕತೆ ಬರಲ್ಲ. ಇವಾಗ ಇದನ್ನು ಒಂದು ಸತಿ ಕೈಯಲ್ಲಿ ಕಿವುಚ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೋದು. ಉಪ್ಪು ಮಾವಿನಕಾಯಿ ಹುಳಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಮ್ಮಿ. ಅದನ್ನು ನಿಮ್ಗೆ ಎಷ್ಟು ಬೇಕೋ ಉಪ್ಪನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಖಾರ ಕೂಡ ಅಷ್ಟೇ, ಹಸಿಮೆಣಸಿನ್ಕಾಯಿ ಖಾರನೂ ಅಷ್ಟೇ ಮಾವಿನಕಾಯ್ದು ಹುಳಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಜಾಸ್ತಿ ಖಾರ ಬೇಕನ್ನೋರು ಜಾಸ್ತಿ ಖಾರ ಹಾಕ್ಕೊಳ್ಬೋದು. ನಾನು ಆ್ಯಕ್ಚುಲಿ ಮಾಡಿದ್ದಷ್ಟು ಹಾಕಲಿಲ್ಲ, ಸ್ವಲ್ಪ ಜಾಸ್ತಿ ಆಗುತ್ತೆ ಖಾರ ಅಂತ ನೋಡ್ಕೊಂಡು ಹಾಕೊಳ್ಳೋಣ ಅಂತ. ನಂತರ ಇದಕ್ಕೆ ಇಂಗು ನಾನು ಹೇಳಿದ್ನಲ್ಲ ಮುದ್ದೆ ಹಿಂಗೆ ಹಾಕ್ಕೊಂಡಿರೋದು ನಾನು. ಪೌಡ್ರ್ ಹಿಂಗು ಕೂಡ ಈ ಟೈಮಲ್ಲೇ ನೀವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೋಡಿ, ಇದು ಸ್ವಲ್ಪ ದಪ್ಪ ಇದೆ, ಮಂದ ಇದೆ ಇದು ಮಾವಿನಕಾಯಿ ಭರ್ತಾ ಬಜ್ಜಿ. ಇದನ್ನು ನೀವು ಸ್ವಲ್ಪ ನೀರು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಬಿಸಿನೀರು ಹಾಕಬೇಕು ಅಂತೇನಿಲ್ಲ, ತಣ್ಣೀರು ಕೂಡ ಹಾಕ್ಬೋದು. ಹಾಕ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಸ್ವಲ್ಪ ತೆಳುವಾಗಬೇಕು. ಇಷ್ಟು ದಪ್ಪ ಇರಬಾರ್ದು, ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ತೆಳುವಾದರೆ ನೋಡಿ, ಇಷ್ಟು ತೆಳುವಾದರೆ ಸಾಕಾಗುತ್ತೆ. ನಿಮಗೆ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಕ್ಕೆ, ಆಮೇಲೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಏನು ಮಾವಿನಕಾಯಿ ಭರ್ತಾ ಅನ್ನಕ್ಕೇ ಚೆನ್ನಾಗಿರೋದು, ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ. ಇದಕ್ಕೆ ಜಸ್ಟ್ ಒಂದು ಸಿಂಪಲ್ ಆಗಿರೋ ಒಗ್ಗರಣೆ ಹಾಕ್ಕೊಂಡ್ರೆ ಮಾವಿನಕಾಯಿ ಭರ್ತಾ ರೆಡಿ. ನನಗೆ ಹೇಳ್ತಿದ್ದಂಗ್ಲೇ ಬಾಯಲ್ಲಿ ನೀರು ಬರ್ತಾಯಿದೆ, ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಮಾವಿನಕಾಯಿ ಭರ್ತಾ. ಬಿಸಿ ಅನ್ನಕ್ಕೆ ನೀವು ತುಪ್ಪ ಅಥವಾ ನಮ್ಮ ಕಡೆ ತೆಂಗಿನೆಣ್ಣೆ ಹಾಕ್ಬಿಟ್ಟು ಇದನ್ನು ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹೇಳಬೇಕಂದ್ರೆ ಒಂದು ಸೌಟ್ ಅನ್ನ ಜಾಸ್ತಿನೇ ತಿಂತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ. ಹಸುವು ಕೂಡ ಜಾಸ್ತಿ ಆಗುತ್ತೆ ಇದನ್ನು ತಿಂದರೆ. ಇನ್ನೊಂದು ಸತಿ ಊಟ ಮಾಡ್ತೀರಾ ನೀವು, ಅಷ್ಟು ಹಸು ಜಾಸ್ತಿ ಆಗುತ್ತೆ, ಯಾಕೆಂದರೆ ಹುಳಿ ಮಾವಿನಕಾಯಿ ಅಲ್ವಾ. ಹಾಗಾಗಿ ನಮ್ಮ ಉಡುಪಿ ಮಂಗಳೂರು ಕಡೆಯಲ್ಲಿ ಎಲ್ಲ ಫಂಕ್ಷನಲ್ಲೂ ಈ ಒಂದು ರೆಸಿಪಿ ಎಂಡಲ್ಲಿ ಖಂಡಿತ ಇದ್ದೇ ಇರುತ್ತೆ. ಎಲ್ಲರಿಗೂ ಇಷ್ಟ ಇದು ರೆಸಿಪಿ, ಚಟ್ಪಟ ಅಂತ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಟ್ರೈ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ, ಅವರು ಕೂಡ ಇಷ್ಟಪಡ್ತಾರೆ ಈ ರೆಸಿಪಿನ. ಇವಾಗ ಹೇಗಿದ್ರು ಮಾವಿನಕಾಯಿ ಸೀಸನು ಸಿಗ್ತಾ ಇದೆ ಅಲ್ವಾ, ಸೊ ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ನನಗೆ ತಿಳಿಸಿ. ದೊಡ್ಡವರೆಲ್ಲ ಮಕ್ಕಳು ಕೂಡ ಇಷ್ಟಪಡ್ತಾರೆ ಈ ಮಾವಿನಕಾಯಿ ಭರ್ತಾ ರೆಸಿಪಿನ. ನಮ್ಮ ಮನೇಲಂತೂ ಎಲ್ಲರೂ ತಿಂತಾರೆ. ಖಂಡಿತ ಟ್ರೈ ಮಾಡಿ. ಮತ್ತೆ ಇನ್ನೊಂದು ಇದೇ ಥರ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು ಆ್ಯಂಡ್ ಥ್ಯಾಂಕ್ ಯು.